1999ರಲ್ಲಿ ಒಂದು ಯುದ್ಧ ನಡೀತದೆ. ಈ ಯುದ್ಧ 527 ಜನರನ್ನು ಬಲಿ ತೆಗೆದುಕೊಳ್ತದೆ, ಹುತಾತ್ಮರಾಗ್ತಾರೆ. ಅಂತಹ ವೀರ ಯೋಧರನ್ನು ಈ ಭಾರತ ದೇಶ ಕಳೆದುಕೊಳ್ತದೆ. ಹಾಗಾದರೆ ಇಂತಹ ಯುದ್ಧ ಯಾವುದು ಅಂತ ಕೇಳಿದರೆ ಆ ಯುದ್ಧವೇ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತದೆ. ಪಾಕಿಸ್ತಾನ ಮತ್ತು ಭಾರತ ಕಾರ್ಗಿಲ್ ಯುದ್ಧ ಮೊದಲ ಬಾರಿ ಅಲ್ಲ, ಅದಕ್ಕಿಂತ ಮೊದಲು ಕೂಡ ಯುದ್ಧಗಳನ್ನು ಮಾಡಿರ್ತದೆ. ಒಂದು ಬಾರಿ POK ಬಾರ್ಡರ್ನಲ್ಲಿ ಯುದ್ಧ ಮಾಡ್ತದೆ. ಅದು ಕಾಶ್ಮೀರದ ಜಾಗದಿಂದ ಯುದ್ಧ ಮಾಡ್ತದೆ. ಅಲ್ಲಿ ಯುದ್ಧ ಮಾಡಿದಾಗ ಸ್ವಲ್ಪ ಜಾಗವನ್ನು ಪಾಕಿಸ್ತಾನ ಆಕ್ರಮಿಸಿಕೊಳ್ತದೆ. ಭಾರತ ದೇಶ ಪಶ್ಚಿಮದ ಭಾಗದಿಂದ, ಈಚೆ ಪಾಕಿಸ್ತಾನದ ಭಾಗದಿಂದ ಯುದ್ಧ ಮಾಡ್ತದೆ. ಅದು ಲಾಹೋರ್ನವರೆಗೆ ಸೈನಿಕರು ಮುನ್ನುಗ್ಗಿ ತಮ್ಮ ಹೋರಾಟವನ್ನು ಮಾಡ್ತಾರೆ. ಅಲ್ಲಿ ಅಷ್ಟು ಜಾಗವನ್ನು ತಮ್ಮದೆಂದು ಹೇಳಿಕೊಳ್ಳಲಿಕ್ಕೆ ನಿಂತಿರ್ತಾರೆ. ಆಗ ವಿಶ್ವಸಂಸ್ಥೆ ಒಂದು ತೀರ್ಪನ್ನು ತರ್ತದೆ. ಆ ತೀರ್ಪು ಏನಂದರೆ, ಆ ನಿರ್ಧಾರ ಏನಂದರೆ, ಯಾರ್ಯಾರು ಭಾರತ ಮತ್ತು ಪಾಕಿಸ್ತಾನ ಇಷ್ಟಿಷ್ಟು ಜಾಗವನ್ನು ಆಕ್ರಮಿಸಿರ್ತದೆ ಆ ಜಾಗವನ್ನು ಬಿಟ್ಟು ಕೊಡಬೇಕು. ಎಲ್ಲಿದ್ದು ಮೊದಲು ಅಲ್ಲಿಗೆ ಬರಬೇಕು, ಆಕ್ರಮಿಸಿದ ಜಾಗವನ್ನು ಬಿಟ್ಟು ಮತ್ತೆ ಹಿಂದಿರುಗಬೇಕು ಅನ್ನುವಂತಹ ಒಂದು ತೀರ್ಪನ್ನು ನೀಡುತ್ತದೆ. ಈ ತೀರ್ಪನ್ನು ಕೈಗೊಂಡ ಭಾರತ ತಕ್ಷಣ ತಮ್ಮ ಜಾಗಕ್ಕೆ ಹಿಂದಿರುತ್ತದೆ. ಆದರೆ ಪಾಕಿಸ್ತಾನ ಇಂದಿಗೂ ಹಿಂದಿರುಗುವುದಿಲ್ಲ. ಆದ್ದರಿಂದ ಅಷ್ಟು ಜಾಗ ಇಂದಿಗೂ ಪಾಕಿಸ್ತಾನದ ಬಳಿ ಇರ್ತದೆ. ಹಾಗಾದರೆ ಕಾರ್ಗಿಲ್ ಹೇಗೆ ನಡೀತದೆ ಅಂದರೆ, ಅದಕ್ಕಿಂತ ಸ್ವಲ್ಪ ಮುಂದಿನ ಭಾಗವೇ ಈ ಕಾರ್ಗಿಲ್. ಈ ಕಾರ್ಗಿಲ್ನಲ್ಲಿ ಹೆಚ್ಚು ಹವಾಮಾನ ಯಾವ ರೀತಿ ಇರ್ತದೆ ಅಂದರೆ, ಮಂಜು ಹಾಗೂ ಚಳಿಯ ಹವಾಮಾನ ಇರ್ತದೆ. ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಈ ರೀತಿಯಾಗಿ ವೈರತ್ವವನ್ನು ಸಹ ಮಾಡಿರ್ತದೆ. ಭಾರತ ಮತ್ತು ಪಾಕಿಸ್ತಾನ ವೈರತ್ವ ಯಾವುದೇ ರೀತಿಯಲ್ಲಿ ಲಾಭ ತರುವುದಿಲ್ಲ, ಯಾವುದೇ ರೀತಿ ನಮಗೆ ಒಳಿತು ಇಲ್ಲ, ಇದರಲ್ಲಿ ಕೆಡುಕು ಮಾತ್ರ ಎನ್ನುವಂತಹ ಯೋಚನೆ ಮಾಡಿದ 1999ರಲ್ಲಿದ್ದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇವರು ಏನು ಮಾಡ್ತಾರೆ ಅಂದರೆ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸಂಧಾನವನ್ನು ಮಾಡುವ ಮೂಲಕ ಸ್ನೇಹತ್ವವನ್ನು ಸಾರಬೇಕು ಅನ್ನುವಂತಹ ಯೋಚನೆ ಮಾಡ್ತಾರೆ. ಸ್ನೇಹತ್ವದಿಂದ ಯಾಕೆ ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ, ಯಾವುದೇ ದೇಶದಲ್ಲಿ ಕೂಡ ಎಲ್ಲೂ ಕೂಡ ಆಗಲಿ ವೈರತ್ವದಿಂದ ಯಾವುದೇ ಲಾಭ ಇರುವುದಿಲ್ಲ. ಯಾವಾಗಲೂ ಸ್ನೇಹತ್ವ ಮಾತ್ರ ದೇಶಕ್ಕೆ ಲಾಭ ಹಾಗೆ ಒಳಿತನ್ನು ಮಾಡಿಕೊಡ್ತದೆ. ಈ ವೈರತ್ವದಿಂದ ನಷ್ಟವೇ ಆಗಿ ಹೋಗ್ತದೆ. ನಮ್ಮ ಹೊರದೇಶದಲ್ಲಿ ಒಂದು ಯುದ್ಧ ಆಯಿತು. ಆ ಯುದ್ಧದಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಕ್ಷಿಪಣಿಯನ್ನು ಬಿಡ್ತಾರೆ. ಅದರಿಂದ ಆ ದೇಶ ನಷ್ಟವನ್ನು ಮಾಡಿತು ವಿನಃ ಯಾವುದೇ ಕಾರಣ ಲಾಭ ಆಗಲಿಲ್ಲ. ಈ ಯುದ್ಧದಲ್ಲಿ ಏನು ಲಾಭ ಇದು ಹೊರ ದೇಶದವರಿಗೆ? ಆದ ಕಾರಣ ನಾವು ಈ ರೀತಿ ಆಗಬಾರ್ದು. ಇದು ಇತ್ತೀಚಿನ ಒಂದು ಉದಾಹರಣೆ, ಆ ಹೊರದೇಶದ ಯುದ್ಧ. ಈ ರೀತಿಯಾಗಿ ನಾವು ಕೂಡ ಈ ರೀತಿಯಾಗಿ ನಷ್ಟವನ್ನು ಅನುಭವಿಸಬಾರ್ದು, ಕೆಡುಕನ್ನು ಆಹ್ವಾನಿಸಬಾರ್ದು ಅನ್ನೋಂಥ ಯೋಚನೆಯೊಂದಿಗೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಯೋಚನೆ ಮಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಧಾನ. ಆಗ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿದ್ದವರು ನವಾಜ್ ಶರೀಫ್ ಇವರು. ಇವರಿಗೂ ಕೂಡ ಭಾರತದೊಂದಿಗೆ ಸ್ನೇಹತ್ವವನ್ನು ಮಾಡುವಂಥ ಯೋಚನೆ ಇತ್ತು. ಆದ ಕಾರಣ ಪರಸ್ಪರ ಒಂದೇ ರೀತಿಯಾದ ಒಂದು ಯೋಚನೆ ಇರುವ ಕಾರಣ ಸುಲಭವಾಗಿ ಒಪ್ಪಂದ ಆಗುವ ಯೋಚನೆ ಇತ್ತು. 1999ರಲ್ಲಿ ಇವರು ಅಲ್ಲಿಗೆ ತಲುಪ್ತಾರೆ, ಪಾಕಿಸ್ತಾನಕ್ಕೆ ಹೋದ ಅವರು ಅಲ್ಲಿ ಸಂಧಾನವನ್ನು ಮಾಡ್ತಾರೆ. ಇಬ್ಬರಿಗೂ ಕೂಡ ಒಂದೇ ರೀತಿಯ ಯೋಚನೆ ಇದ್ದ ಕಾರಣ ಅವರಿಗೆ ಸುಲಭದಲ್ಲಿ ಸಂಧಾನ ಆಗ್ತದೆ, ಸಂಧಾನ ಯಶಸ್ವಿ ಆಗ್ತದೆ, ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಈ ರೀತಿಯಾಗಿ ಆದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಏನಂದರೆ, ಲಾಹೋರ್ ಮತ್ತು ದೆಹಲಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ, ರೈಲ್, ಹೀಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಸಲ್ಲಿಸುವ ಮೂಲಕ ಆರ್ಥಿಕ ವ್ಯವಸ್ಥೆ ಹಾಗೆ ಬೇರೆ ಬೇರೆ ರೀತಿಯ ಲಾಭಗಳನ್ನು ಮಾಡುವ ಮೂಲಕ ಒಳಿತನ್ನು ಆಹ್ವಾನಿಸುವ ಯೋಚನೆಯಲ್ಲಿದ್ದರು. ಈ ರೀತಿಯಾಗಿ ವೈರತ್ವ ಹೋಗ್ತದೆ, ಸ್ನೇಹತ್ವ ಬರ್ತದೆ ಪಾಕಿಸ್ತಾನ ಮತ್ತು ಭಾರತ ನಡುವೆ. ಅಟಲ್ ಬಿಹಾರಿ ವಾಜಪೇಯಿ ಹಿಂದಿರುಗ್ತಾರೆ. ಆಗ ಅಲ್ಲಿ ಸೈನಿಕರಲ್ಲಿ ಮುಖ್ಯಸ್ಥರಾಗಿದ್ದವ ಪರ್ವೇಜ್ ಮುಷರಫ್ ಎನ್ನುವರು. ಇವರು ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಈ ತಪ್ಪೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧಕ್ಕೆ ಅನುವು ಮಾಡಿಕೊಡ್ತದೆ. ಏನು ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಕಾರ್ಗಿಲ್ನ ಭೌಗೋಳಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ಆ ಕಾರ್ಗಿಲ್ ಹಲವಾರು ಬೆಟ್ಟಗಳನ್ನು ಹೊಂದಿರುವಂಥದ್ದು. ನಾವು ಮ್ಯಾಪ್ನಲ್ಲಿ ಅದನ್ನು ನೋಡಿದರೆ ಹಲವಾರು ಬೆಟ್ಟಗಳನ್ನು, ಟೈಗರ್ ಹಿಲ್ಸ್, ತೊಲೋಲಿನ್, ಇಂತಹ ಬೇರೆ ಬೇರೆ ಬೆಟ್ಟಗಳನ್ನು ಹೊಂದಿದೆ. ಇಲ್ಲಿ ಈ ಬೆಟ್ಟಗಳ ನಡುವೆ ಹಾದು ಹೋಗುವುದು NH1. ಇದು ಭಾರತಕ್ಕೆ ತುಂಬ ಮುಖ್ಯವಾದಂಥದ್ದು. ಈ NH1 ನ್ಯಾಷನಲ್ ಹೈವೇ 1 ಎಂಬುದು ಅವರಿಗೆ ಸಂಪರ್ಕ ಕಲ್ಪಿಸ್ತಿತ್ತು. ಅಲ್ಲೊಂದು ರಾಜ್ಯ ಮತ್ತು ಲಡಖ್ಗೆ, ಎರಡು ದೇಶಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ, ಎರಡು ಸ್ಥಳಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ. ಆದ್ದರಿಂದ ಇದು ತುಂಬ ಮುಖ್ಯವಾದ, ಇದನ್ನು ಜೀವನಾಡಿ ಅಥವಾ ಲೈಫ್ ಲೈನ್ ಅಂತ ಕರೀತಾರೆ ಭಾರತದವರು. ಇಂತಹ ಮುಖ್ಯವಾದ ಒಂದು ರಸ್ತೆ ಅಲ್ಲಿತ್ತು, ಇದು ಸಂಪರ್ಕ ಕಲ್ಪಿಸ್ತಿತ್ತು. ಕಾರ್ಗಿಲ್ನ ಮೇಲೆ ಒಂದೊಮ್ಮೆ ಅವರು ಬಂದು ಕೂತ್ರೆ ನಮಗೆ ಅದರ ಮೇಲೆ ಸಂಪರ್ಕ ಕಡಿತಿತ್ತು. ಯಾಕಂದರೆ ಸ್ಪಷ್ಟವಾಗಿ ಆ ರಸ್ತೆ ಕಾಣ್ತಿತ್ತು. ಅಲ್ಲಿ ಟ್ರಕ್ ಆಗಲಿ, ಯಾವುದೇ ಆಹಾರ ಪೂರೈಕೆ ಆಗಲಿ, ಆಯುಧ ಪೂರೈಕೆ ಆಗಲಿ, ಹೋಗುವ ವಾಹನಗಳು ಕಾಣಿಸಿದರೆ ತಕ್ಷಣವೇ ಅಲ್ಲಿಗೆ ಒಂದು ದಾಳಿ ನಡೆದರೆ ಅದು ಇರುವುದಿಲ್ಲ, ಅವರಿಗೆ ಆ ಒಂದು ಪೂರೈಕೆ ಸಲ್ಲುವುದಿಲ್ಲ.
ಈ ರೀತಿಯಾಗಿ ಹಲವಾರು ಯೋಚನೆಗಳಿಂದ ಪರ್ವೇಜ್ ಮುಷರಫ್ ಒಂದು ಉಪಾಯ ಮಾಡ್ತಾರೆ. ಏನಂದರೆ, ಆ POK ಬಾರ್ಡರ್ನಲ್ಲಿ ಮೊದಲು ಯುದ್ಧದಲ್ಲಿ ಅವರು ಮಾಡಿದ್ರಲ್ಲ, ಆ ಜಾಗದಿಂದ ಮುಂದಿರುವ ಆ ಕಾರ್ಗಿಲ್ನಲ್ಲಿ ನಮ್ಮಲ್ಲಿ ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಅನ್ನುವಂಥ ಒಂದು ಯೋಚನೆ ಇತ್ತು, ಒಂದು ಒಪ್ಪಂದ ಇತ್ತು. ಅದು ಏನಂದರೆ, ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಅಂದರೆ ಆ ದೇಶದಲ್ಲಿ ಅಲ್ಲಿ ಚಳಿ ಬೀಳ್ತದೆ, ಕಾರ್ಗಿಲ್ನಲ್ಲಿ ಮಂಜು ಇದು ಎಲ್ಲ ಬೀಳ್ತದೆ, ಅದರಲ್ಲಿ ಸೈನಿಕರಿಗೆ ಇರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಒಂದು ರೀತಿಯ ಒಳ್ಳೆಯ ಯೋಜನೆ ಮಾಡೋಣ ಅಂತ ಒಂದು ಯೋಜನೆ ಮಾಡ್ತಾರೆ. ಅದೇನೆಂದರೆ, ಚಳಿ ಮಂಜು ಬೀಳುವ ಸಮಯದಲ್ಲಿ ಎರಡೂ ದೇಶದವರು, ಆ ಬದಿಯಲ್ಲಿರುವ ಎರಡು ದೇಶ, ನಮ್ಮ ಸೈನಿಕರು ನಮ್ಮ ಕೆಳಗೆ, ನಮ್ಮ ದೇಶದ ಹತ್ತಿರ, ಆಚೆಯವರು ಪಾಕಿಸ್ತಾನದವರು ಆಚೆ ಹತ್ತಿರ ಇಳಿತಾರೆ. ನಂತರ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ, ಕಾವಲನ್ನು ಮುಂದುವರಿಸ್ತಾರೆ. ಚಳಿ ಮುಗಿದು ಮತ್ತೆ ಆ ಮಂಜುಗಳು ಮುಗಿದ ನಂತರ ಮತ್ತೆ ಮೇಲೆತ್ತಿ ತಮ್ಮ ಕಾರ್ಯವನ್ನು ಮುಂದುವರಿಸಿ, ಇಂತಹ ಒಂದು ಸುಲಭವಾದ ಒಂದು ಉಪಾಯ ಇತ್ತು. ಆದರೆ ಈ ಒಪ್ಪಂದವನ್ನು ಮುರಿದ ಆ ಪರ್ವೇಜ್ ಮುಷರಫ್ ಅದನ್ನು ದುರುಪಯೋಗ ಮಾಡ್ತಾರೆ. ಏನಂದರೆ, ಅದೇ ಸಮಯ ಅದನ್ನು ತಿಳಿದಿದ್ದರು ಪರ್ವೇಜ್ ಮುಷರಫ್. ಅದರಿಂದ ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ಸೈನಿಕರನ್ನು ಅದರ ಮೇಲೆ ಕಾರ್ಗಿಲ್ ಮೇಲೆ ಕೂತ್ಕೊಳಿಸ್ತಾರೆ. ನಮ್ಮಲ್ಲಿ ಕೆಳಗಿಳಿದಿದ್ದ ಕಾರಣ ಅಲ್ಲಿ ಬಂಕರ್ಗಳು ಎಲ್ಲ ವ್ಯವಸ್ಥಿತ, ಇನ್ನೊಮ್ಮೆ ಹೋಗಬೇಕಲ್ಲ, ಅದಕ್ಕೆ ಎಲ್ಲ ಸೈನಿಕರು ವ್ಯವಸ್ಥೆ ಮಾಡಿ ಇಟ್ಟಿದ್ರು. ಅದು ಇವರಿಗೆ ತುಂಬ ಒಳಿತು ಮಾಡಿಕೊಡ್ತದೆ. ಈ ರೀತಿಯಾಗಿ ಪರ್ವೇಜ್ ಮುಷರಫ್ ಎನ್ನುವ ಇವರ ನಿರ್ಧಾರದಿಂದ ಸೈನಿಕರಲ್ಲಿ ಮೇಲೆ ಬಂದು ಕೂತ್ಕೊಳ್ತಾರೆ. ಆದರೆ ಇಷ್ಟೂ ವಿಷಯ ಅಲ್ಲಿನ ನವಾಜ್ ಶರೀಫ್ ಇವರಿಗೆ ತಿಳಿಯದ ರೀತಿಯಲ್ಲಿ ಆಗಿತ್ತು. ಅವರಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಇವರು ಪ್ರಧಾನಮಂತ್ರಿ, ಇವರ ಅಲ್ಲಿನ ಅಧ್ಯಕ್ಷರು, ಇವರಿಗೆ ತಿಳಿದೇ ಕೆಲಸ ಮಾಡಬೇಕಿತ್ತು ಆದರೆ ಪರ್ವೇಜ್ ಮುಷರಫ್ ಹೀಗೆ ಮಾಡುವುದಿಲ್ಲ, ಅವರಿಗೆ ಮಾಹಿತಿಯನ್ನು ನೀಡದೆ ಮಾಡ್ತಾರೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪರ್ವೇಜ್ ಮುಷರಫ್ ಇವರಿಗೆ ಯಾರಿಗೂ ತಿಳಿದಿರಲಿಲ್ಲ. ಈ ಮಾಹಿತಿ ತಿಳಿಯದೆ ಹಲವಾರು ಬೆಟ್ಟಗಳನ್ನು ತೆಗೆದುಕೊಂಡ ನಂತರ ಮಾಹಿತಿ ಬರ್ತದೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಸೈನಿಕರಿಗೆ ಮಾಹಿತಿ ಬರ್ತದೆ, ಇಲ್ಲಿ ಯಾರು ಪಾಕಿಸ್ತಾನದವರು ಎನ್ನುವುದು ವಿಷಯ ತಿಳಿದಿಲ್ಲ, ಯಾರು ಅಂತ ಗೊತ್ತಿಲ್ಲ, ಕೆಲವರು ಇದ್ದಾರೆ ಅನ್ನುವಂಥದ್ದು. ಎಷ್ಟು ಜನ, ಯಾಕಿದ್ದಾರೆ, ಹೇಗಿದ್ದಾರೆ ಏನೂ ತಿಳಿದಿಲ್ಲ. ಸಣ್ಣ ಮಾಹಿತಿ ಒಂದು ಸಿಗ್ತದೆ ಜನರಿಗೆ, ಸೈನಿಕರಿಗೆ. ಆಗ ಏನು ಮಾಡ್ತಾರೆ ಅಂದರೆ, ಒಂದು CCS ಸಭೆ ಅಂತ ಮಾಡ್ತಾರೆ. CCS ಸಭೆ ಮಾಡೋದಕ್ಕಿಂತ ಮೊದಲು ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಬರಲಿಕ್ಕೆ ಸೌರಭ್ ಕಾಲಿಯಾ ಮತ್ತು ಅವರ ತಂಡದವರನ್ನು ಕಳಿಸ್ತಾರೆ. ಅವರಲ್ಲಿ ಹೋಗ್ತಾರೆ. ಆದರೆ ಸಣ್ಣ ಚಲನವಲನಗಳು ಅಲ್ಲಿ ಕಾರಣದ ಕಾರಣ ಅಲ್ಲಿ ಅವರು ನೋಡ್ತಾರೆ, ತಮ್ಮ ಫೈರಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸೌರಭ್ ಕಾಲಿಯಾದವರು ಅವರ ತಂಡ ಫೈರಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ದೊಡ್ಡ ಪಡೆ ಸಿದ್ಧವಾಗಿತ್ತು. ಅವರು ಬಂದು ಸೌರಭ್ ಕಾಲಿಯಾ ಮತ್ತು ಅವರ ತಂಡವನ್ನು ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಅವರನ್ನು ಅಪಹರಿಸಿದ ಇವರು ಅಲ್ಲಿ ಅಪಹರಿಸಿದ ಚಿತ್ರ ಹಿಂಸೆಯನ್ನು ಕೊಡ್ತಾರೆ. ಕೈ, ಕಾಲು ಹಾಗೆ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೆ ಭಾರತಕ್ಕೆ ಕೊಡ್ತಾರೆ. ಆಗ ಭಾರತದಲ್ಲಿ ಕೋಪಾವೇಶ ಹೆಚ್ಚಿತ್ತು. ನಂತರ ಮಾಡುವುದೇ CCS ಸಭೆ. CCS ಸಭೆ ಮಾಡಿ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಉಪಸ್ಥಿತರಿದ್ದು, ಸೈನಿಕ ಮುಖ್ಯಸ್ಥರೆಲ್ಲರೂ ಉಪಸ್ಥಿತರಿದ್ದು, ಸೈನಿಕ ಮುಖ್ಯಸ್ಥರು ಅವರಿಗೆ ಪೂರ್ತಿ ಪರಿಸ್ಥಿತಿಯನ್ನು ವಿವರಿಸಿ ಹೇಳ್ತಾರೆ, ನಮಗೆ ವಾಯುಪಡೆ ಬೇಕೇ ಬೇಕು, ಈ ಕಾರ್ಗಿಲ್ ಯುದ್ಧಕ್ಕೆ ವಾಯುಪಡೆ ತುಂಬ ಅಗತ್ಯ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಮೇಲಿಂದವರಿಗೆ ಕೆಳಗೆ ಸ್ಪಷ್ಟವಾಗಿ ಕಾಣ್ತಿದ್ದು ಯುದ್ಧ ಮಾಡೋದು ಬಹಳ ಸುಲಭವಾಗಿತ್ತು, ಆದರೆ ಕೆಳಗಿಂದ ಮೇಲೆ ಯುದ್ಧ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಆದ್ದರಿಂದ ಮಹಾಭಾರತದಲ್ಲಿ ಯುದ್ಧ ಆಗ್ತದೆ, ಕರ್ಣ ಮತ್ತು ಅರ್ಜುನ. ಆದ್ದರಿಂದ ಅಲ್ಲಿ ಕರ್ಣ ಸೋಲ್ತಾನೆ, ಅವನು ಕೆಳಗಿದ್ದ. ಕೆಳಗೆ ಮತ್ತು ಮೇಲೆ ಮಾಡಲಿಕ್ಕೆ ಇಂದಿಗೂ ಕಷ್ಟ. ಆದ್ದರಿಂದ ವಾಯುಪಡೆ ಬೇಕೇ ಬೇಕು ಅನ್ನುವಂಥ ಯೋಚನೆಯನ್ನು ಸೈನಿಕರು ಮಾಡ್ತಾರೆ. ಈ ನಿರ್ಧಾರವನ್ನು ಆಲಿಸಿದ ಅಟಲ್ ಬಿಹಾರಿ ವಾಜಪೇಯಿ ಆಯಿತು ಅನುವು ಮಾಡಿ ಕೊಡ್ತಾರೆ, ಅದಕ್ಕೆ ಬಿಡ್ತಾರೆ ವಾಯುಪಡೆಗೆ. ಆದರೆ ಒಂದು ಕಂಡೀಷನ್ ಇಡ್ತಾರೆ, ಏನಂದರೆ LOC, ಲೈನ್ ಆಫ್ ಕಂಟ್ರೋಲ್ ಅಂತಹ ಒಂದು ಬಾರ್ಡರ್, ಅದನ್ನು ದಾಟಬಾರ್ದು, ಅಲ್ಲೇ ಇರಬೇಕು, ಅಲ್ಲಿಂದನೇ ಯುದ್ಧ ಮಾಡಬೇಕು, ಈಚೆಯಿಂದನೇ ಫೈರಿಂಗ್ ಮಾಡಬೇಕು ಅಂತ. ಆದ್ದರಿಂದ ವಾಯುಪಡೆ ತಕ್ಷಣ ಹಲವಾರು ವಾಯುಪಡೆ ವಿಮಾನಗಳು ಹಾರಿ ಹೋಗ್ತದೆ, ಆಕಾಶ ಮುಗಿಲಿಗೆ ಹೋಗ್ತದೆ. ಹೋಗಿ ಅಲ್ಲಿ ಅವರ ಸಪ್ಲೈ ಆಗ್ತಿದ್ದ ಜಾಗ, ಹಾಗೆಯೇ ಬಂಕರ್ಗಳು ಮುಂತಾದವುಗಳನ್ನು ಅಲ್ಲಿ ಸಂಪರ್ಕವನ್ನು ಕಡಿತಗೊಳಿಸ್ತದೆ, ಬಂಕರ್ಗಳನ್ನು ಹೊಡೆದಾಗ್ತದೆ. ಅವರು ಇಸ್ರೇಲ್ ಬಾಂಬ್ಗಳನ್ನು ಬಳಸ್ತಾರೆ. ಏನಿದು ಇಸ್ರೇಲ್ ಬಾಂಬ್ ಅಂದರೆ, ಇದು ಬಂಕರ್ಗಳ ಮೇಲೆ ಬಿದ್ದ ಆ ಕ್ಷಿಪಣಿಗಳು, ಅದರ ಮಿಸೈಲ್ಗಳು ಆ ಬಂಕರನ್ನು ತೂತು ಮಾಡ್ತದೆ, ಕೊರಿತದೆ, ಕೊಡ್ದು ಒಳಗೆ ಬ್ಲಾಸ್ಟ್ ಆಗ್ತದೆ. ಮೇಲಿಂದ ಬ್ಲಾಸ್ಟ್ ಆಗಿದರೆ ಒಳಗೆ ಹೆಚ್ಚಿನ ತೊಂದರೆ ಆಗುವುದಿಲ್ಲ. ಆದ್ದರಿಂದ ಈ ಒಂದು ಮಿಸೈಲ್ಗಳನ್ನು ಬಳಸ್ತಾರೆ. ಈ ರೀತಿಯಾಗಿ ಅವರಿಗೆ ತುಂಬ ಕಷ್ಟ ಆಗ್ತದೆ. ಪಾಕಿಸ್ತಾನದವರು ತುಂಬ ಹೋರಾಟವನ್ನು ಮಾಡ್ತಾರೆ. ಈ ರೀತಿ ಮಿಸೈಲ್ ದಾಳಿ ಆದಾಗ ಎಲ್ಲರೂ ಬಂಕರ್ಗಳಲ್ಲಿ ತಪ್ಪಿಸಿ ಕೂತ್ಕೊಳ್ತಿದ್ರು, ಹಾಗೆ ಬೇರೆ ಬೇರೆ ಕಡೆ ಅಡಗಿ ಕೂತ್ಕೊಳ್ತಿದ್ರು. ಈ ಸಮಯವನ್ನು ಉಪಯೋಗಿಸಿ ಭಾರತೀಯ ಸೇನಾಪಡೆ ಅವರು ಕೆಳಗಿನಿಂದ ಅಲ್ಲಿ ಹತ್ತಿ ಯುದ್ಧ ಮಾಡ್ತಿದ್ರು. ಈ ರೀತಿಯಾಗಿ ಮೊದಲಿಗೆ ತೊಲೋಲಿನ್ ಬೆಟ್ಟವನ್ನು ಆಕ್ರಮಿಸ್ತಾರೆ. ತೊಲೋಲಿನ್ ಬೆಟ್ಟವನ್ನು ಆಕ್ರಮಿಸಿದ ಆ ನಮ್ಮ ಸೈನಿಕರು ನಾವು ವಿಜಯ ಸಾಧಿಸಿಬಿಟ್ಟು ಅನ್ನೋಂಥ ಯೋಚನೆ ಅವರಿಗೆ ಅಷ್ಟು ಹೆಚ್ಚಿನ ಸಮಯ ಖುಷಿಯನ್ನು ತಂದುಕೊಡಲಿಲ್ಲ. ಯಾಕಂದರೆ ಆಗ ಗೊತ್ತಾಯಿತು ಇನ್ನೂ ಹಲವಾರು ಬೆಟ್ಟಗಳನ್ನು ಆಕ್ರಮಿಸಿದ್ದಾರೆ. ತಕ್ಷಣ ಕಾರ್ಯನಿರ್ವಹಿತರಾದ ಈ ನಮ್ಮ ಸೈನಿಕರು
ಹಲವಾರು ಬೆಟ್ಟಗಳನ್ನು ಆಕ್ರಮಿಸ್ತಾರೆ. ಈ ಸಮಯದಲ್ಲಿ ಹೆಚ್ಚಿನ ನಮ್ಮ ವೀರ ಯೋಧರು ಹುತಾತ್ಮರಾಗ್ತಾರೆ. ಏನಾಗ್ತದೆ ಅಂದರೆ, ನಮ್ಮಲ್ಲಿ ಒಬ್ಬರು ಯೋಧರಿದ್ದರು, ಯೋಗೇಂದ್ರ ಸಿಂಗ್ ಅನ್ನುವಂಥವ್ರು. ಇವರು ಏನು ಮಾಡ್ತಾರೆ ಅಂದರೆ, ಟೈಗರ್ ಹಿಲ್ಸ್ ಕೊನೆಯ ಒಂದು ಬೆಟ್ಟ ನಮಗೆ ಅದನ್ನು ಪಡೀಲಿಕ್ಕೆ ಇರುವಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂದರೆ 90 ಡಿಗ್ರಿ ಓರೆಯಾಗಿರುವಂತಹ ಈ ಬೆಟ್ಟ, ಇದನ್ನು ಹತ್ತಲಿಕ್ಕೆ ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಅವರು ನಮ್ಮಲ್ಲಿ ಕಾರ್ಯನಿವೃತ್ತ ಆಗದೆ ಇಲ್ಲದ ಕಾಲದಲ್ಲಿ ಇವರ ಮತ್ತು ಇವರ ತಂಡ ಹಗ್ಗ ಹಾಕಿ ಮೇಲಕ್ಕೆ ಹತ್ತುತ್ತದೆ. ಮೇಲಕ್ಕೆ ಹತ್ತಿ ಉಳಿದವರನ್ನು ಎಳಿತಾರೆ ಯೋಗೇಂದ್ರ ಸಿಂಹ ಅವರು ಹಗ್ಗದಲ್ಲಿ. ಆದರೆ 7 ಜನ ಮೇಲಕ್ಕೆ ಹತ್ತಿರ್ತಾರೆ. 7 ಜನ ಕೊನೆಯಲ್ಲಿ ಹತ್ತುವಾಗ ಅಲ್ಲಿ ಕಲ್ಲು ಮಣ್ಣು ಅದರಲ್ಲಿ ಶಬ್ದ ಆಗ್ತದೆ. ಆಗ ಅಲ್ಲಿರುವಂತಹ ಸೈನಿಕರು ಎಚ್ಚೆತ್ತು ತಕ್ಷಣ ತಮ್ಮ ಫೈರಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರಿಲ್ಲಿದ್ದಾರಾ ಏನು ಗೊತ್ತಿಲ್ಲ ಇವರಿಗೆ, ಪಾಕಿಸ್ತಾನಿಯರಿಗೆ. ಫೈರಿಂಗ್ ಮಾಡಿದಾಗ ಅಲ್ಲಿ ಶಬ್ದ ಹಾಗೆಯೇ ಚೀರಾಟ ಏನು ಕೇಳದಿದ್ದ ಕಾರಣ ಇದು ಅಚಾನಕ್ಕಾಗಿ ಆಕಸ್ಮಿಕವಾಗಿ ತಪ್ಪೇ ಆಗಿದೆ, ಅದರಿಂದ ಹೆಚ್ಚಿನ ಯೋಚನೆ ಬೇಡ ಅಂತ ಅಲ್ಲಿ ಇಡ್ತಾರೆ. ಆದರೆ 7 ಜನರು ಅಲ್ಲಿರುವಂಥವರೆಲ್ಲ ಸಾಯಿಸ್ತಾರೆ. ನಂತರ ಮತ್ತೊಂದು ಬೆಟ್ಟಗಳ ದೊಡ್ಡ ಪಡೆ ಹೋರಾಟವನ್ನು ಮಾಡ್ತದೆ. ಈ ರೀತಿಯಾಗಿ ಯೋಗೇಂದ್ರ ಸಿಂಗ್ನ 6 ಜನ ಸೋತೋಗ್ತಾರೆ. ಕೊನೆಯಾಗಿ ಇವರು ಇರ್ತಾರೆ. ಆಗ ಇವರು ಅವರೊಂದಿಗೆ ಸತ್ತಾಗಿ ಬಿದ್ದುಕೊಳ್ತಾರೆ. ನಂತರ ಅವರು ಸತ್ತವರ ಮೇಲೆ ಮತ್ತೊಂದು ಬಾರಿ ಫೈರಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಅವರಿಗೆಲ್ಲ ಏನು ತೊಂದರೆ ಆಗೋದಿಲ್ಲ, ಇವರು ಬದುಕಿದ್ದಾರಲ್ಲ, ಇವರ ಮೇಲೆ 15 ಬುಲೆಟ್ಗಳು ದಾಳಿ ಮಾಡ್ತದೆ. ಆದರೆ ಇವರು ತಮ್ಮ ಪ್ರಾಣವನ್ನು ಬಿಡಲಿಲ್ಲ. ಅವರು ಹಿಂದಿರುಗಿ ಹೋಗಿದ್ದಾರೆ. ಎಲ್ಲರೂ ಸತ್ತಾಗಿದೆ ಅನ್ನುವಂಥ ಹಿಂದಿರುಗಿ ಹೋಗೋ ಸಮಯದಲ್ಲಿ ತಮ್ಮ ಕಿಸೆಯಲ್ಲಿದ್ದ ಗ್ರಾನೇಡನ್ನು ಆ ಪಡೆಯ ಮೇಲೆ ಬಿಸಾಡ್ತಾರೆ. ಅದು ಚಿಂದಿ ಆಗ್ತದೆ, ಹೆಚ್ಚಿನವರು ಓಡಿ ಹೋಗ್ತಾರೆ. ಹಾಗೆಯೇ ಸಂಜಯ್ ಕುಮಾರ್ ಇವರು ಒಂದು ಬೆಟ್ಟವನ್ನು ಏರಿ ಅಲ್ಲಿರುವಂತಹ ಬಂಕರ್ಗಳ ಒಳಗೆ ನುಗ್ಗಿ ತಮ್ಮ ಮುಖಾಮುಖಿ ಕೈಯ ಅಲ್ಲಿ ಹೋರಾಟ ಮಾಡ್ತಾರೆ, ಹ್ಯಾಂಡ್ ಟು ಹ್ಯಾಂಡ್. ಈ ರೀತಿ ಹೋರಾಟ ಮಾಡಿ ಹೆಚ್ಚಿನವನ್ನು ಸೋಲಿಸಿ ಅವರು ಬಿಟ್ಟೋದ ಮಿಷಿನ್ ಗನ್ನಲ್ಲಿ ಓಡಿ ಹೋಗ್ತಿರುವವರ ಮೇಲೆ ಫೈರಿಂಗ್ ಮಾಡ್ತಾರೆ. ಈ ರೀತಿಯಾಗಿ ವೀರ ಯೋಧರು ತಮ್ಮ ಜೀವವನ್ನು ಲೆಕ್ಕಿಸದೆ ಯುದ್ಧವನ್ನು ಮಾಡ್ತಾರೆ. ಆದ್ದರಿಂದ ಮೊದಲು ತೊಲೋಲಿನ್, ನಂತರ ಬೇರೆ ಬೇರೆ ಬೆಟ್ಟಗಳ ನಂತರ ಈ ಒಂದು ಟೈಗರ್ ಹಿಲ್ಸ್ ನಮಗೆ ಸಿಗ್ತದೆ. ಜುಲೈ 26, 1999ರಂದು ನಮಗೆಲ್ಲರಿಗೂ ಈ ಕಾರ್ಗಿಲ್ ವಿಜಯ ದಿನ ಆಗಿರ್ತದೆ. ಎಲ್ಲರೂ ಸಂತೋಷದಿಂದ ಈ ಹಬ್ಬವನ್ನು ಇಂದಿಗೂ ಕೂಡ ಆಚರಿಸಿಕೊಂಡು ಬರ್ತಿದ್ದಾರೆ. ಅದರಿಂದ ನಾವು ಈ ಹುತಾತ್ಮರನ್ನು ಹಾಗೆ ಅವರ ವೀರ ಒಂದು ಮರಣವನ್ನು, ದೇಶಭಕ್ತಿಯನ್ನು ಸಾರೋಣ. ಆ ರೀತಿಯಾಗಿ ಎಲ್ಲ ನಮ್ಮ ಚರಿತ್ರೆಯನ್ನು ತಿಳಿಸೋಣ ಅಂತ ಹೇಳ್ತಾ ನನ್ನ ಈ ಸಂಕ್ಷಿಪ್ತವಾದ ಮಾತನ್ನು ಮುಗಿಸಿದ್ದೇನೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.